ಮರಣ ಹೊಂದಿದ್ರೂ ಕೂಡ ಅಂದರೆ ಸತ್ತೋಗಿದ್ರೂ ಕೂಡ ಅವರ ಹೆಸರಿನಲ್ಲಿಯೇ ಈ ಒಂದು RTC ಬರ್ತಾ ಇರುತ್ತೆ. ಪಾಣಿ ದಾಖಲೆಗಳಲ್ಲಿ ಅವರ ಹೆಸರೇ ಬರ್ತಾ ಇರುತ್ತೆ. ವಿಲೇಜ್ ಅಕೌಂಟೆಂಟ್ಗಳು ಇವರೇ ಆ ಒಂದು ರೈತರ ಒಂದು ಮನೆ ಬಾಗಿಲಿಗೆ ಹೋಗಿ ಅವರ ಒಂದು ವಂಶ ವೃಕ್ಷವನ್ನು ಕೇಳಿ ಆ ಒಂದು ಮುತ್ತಾತನ ಹೆಸರಲ್ಲೋ ತಾತನ ಹೆಸರು ಅಥವಾ ತಂದೆಯ ಹೆಸರಿನಲ್ಲಿ ಪಾಣಿ ಇದ್ದು ಅವರ ಮಕ್ಕಳು ಇವರು ಅಂತ ಹೇಳಿ ರೈತರುಗಳು ಕೂಡ ಸಾಕಷ್ಟು ಅಲಿತಾ ಇರ್ತಾರೆ ಇಲಾಖೆಗಳಿಗೆ. ಆ ದಾಖಲೆ ತಗೊಬನ್ನಿ, ಈ ದಾಖಲೆ ತಗೊಬನ್ನಿ, ಈ ವಂಶವೃಕ್ಷ ತಗೊಬನ್ನಿ, ಈ ರೀತಿಯಾಗಿ ಅವರು ತಕರಾರು ಅರ್ಜಿ ಹಾಕಿದ್ದಾರೆ. ಅದೇ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಏನಾದರೂ ಕಾನೂನಿಗೆ ಸಂಬಂಧಪಟ್ಟಂತೆ ಸಲಹೆಗಳು ಬೇಕಾಗಿದ್ದರೆ ಈ ವಿಡಿಯೋದ ಪರದೆ ಮೇಲೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ವೆಬ್ಸೈಟಿಗೆ ಹೋಗಿ ನೀವು ಸಂಪರ್ಕವನ್ನು ಮಾಡ್ಬೋದು ಅಂತ ಹೇಳ್ತಾ, ಏನಾದರೂ ಕಾನೂನಿನ ವ್ಯಾಜ್ಯಗಳಿದ್ದರೂ ಕೂಡ ಬಂದು ಭೇಟಿ ಮಾಡ್ಬೋದು. ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಶಕ್ತಿ ಮೀರಿ ನಾವು ಸೇವೆ ಸಲ್ಲಿಸಲು ಸದಾ ಸಿದ್ಧನಿದ್ದೇನೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಚಾರಕ್ಕೆ ಬಂದುಬಿಡ್ತೇನೆ. ಇವತ್ತು ಬಹಳ ಒಂದು ಮುಖ್ಯವಾದಂತಹ ಒಂದು ಸುದ್ದಿ. ಕರ್ನಾಟಕ ಸರ್ಕಾರ ಈ ಒಂದು ಪಾವತಿ ಖಾತೆಗೆ ಸಂಬಂಧಪಟ್ಟಂತೆ ಒಂದು ಪಾವತಿ ಖಾತಾ ಅಭಿಯಾನ ಅಂತಲೇ ಶುರು ಮಾಡಿದೆ. ಅದು ಏನಪ್ಪ ಪಾವತಿ ಖಾತಾ ಅಂತ ಹೇಳಿದ್ರೆ, ಈಗ ತಂದೆ ಅಥವಾ ಮುತ್ತಾತ, ತಾತ, ತಂದೆ ಇವರುಗಳ ಹೆಸರಿನಲ್ಲಿ ಆಸ್ತಿ ಇರುತ್ತೆ ಅಂತ ಇಟ್ಕೊಳ್ಳೋಣ. ಒಂದು ಕೃಷಿ ಭೂಮಿ, ಒಂದು ಪಾಣಿಯಲ್ಲಿ RTC ಅಂತ ನಾವೇನು ಕರಿತೇವೆ ಅದರಲ್ಲಿ ಅವರುಗಳ ಹೆಸರು ಇರುತ್ತೆ ಅಂತ ಇಟ್ಕೊಳ್ಳೋಣ. ಅವರು ಕಾರಣಾಂತರಗಳಿಂದ ಮರಣ ಹೊಂದಿರ್ತಾರೆ ಅಂತ ಇಟ್ಕೊಳ್ಳೋಣ. ಮರಣ ಹೊಂದಿದ್ರೂ ಕೂಡ ಅಂದರೆ ಸತ್ತೋಗಿದ್ರೂ ಕೂಡ ಅವರ ಹೆಸರಿನಲ್ಲಿಯೇ ಈ ಒಂದು RTC ಬರ್ತಾ ಇರುತ್ತೆ. ಪಾಣಿ ದಾಖಲೆಗಳಲ್ಲಿ ಅವರ ಹೆಸರೇ ಬರ್ತಾ ಇರುತ್ತೆ. ಆದರೆ ಅವರ ಉತ್ತರಾಧಿಕಾರಿಗಳು ಆ ಆಸ್ತಿಯ ಸ್ವತ್ತನ್ನು ಅನುಭವಿಸ್ತಾ ಇರ್ತಾರೆ, ಕಬ್ಜೆಯಲ್ಲಿರ್ತಾರೆ, ಸಾಗುವಳಿ ಮಾಡ್ತಾ ಇರ್ತಾರೆ. ಇಂತಹ ಸಂದರ್ಭಗಳು ಬಹಳ ಹೆಚ್ಚು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದೆ. ಆದ್ದರಿಂದ ಈ ಒಂದು ಪಾವತಿ ಖಾತೆಯನ್ನು ಮಾಡಿಕೊಳ್ಳಲು ರೈತರುಗಳು ಕೂಡ ಸಾಕಷ್ಟು ಅಲಿತಾ ಇರ್ತಾರೆ ಇಲಾಖೆಗಳಿಗೆ. ಆ ದಾಖಲೆ ತಗೊಬನ್ನಿ, ಈ ದಾಖಲೆ ತಗೊಬನ್ನಿ, ಈ ವಂಶವೃಕ್ಷ ತಗೊಬನ್ನಿ, ಈ ರೀತಿಯಾಗಿ ಅವರು ತಕರಾರು ಅರ್ಜಿ ಹಾಕಿದ್ದಾರೆ, ಅದರಿಂದ ಕೂರ್ಸೋಕ್ಕಾಗೋದಿಲ್ಲ. ಈ ರೀತಿಯಾಗಿ ಬಹಳಷ್ಟು ಆಟ ಆಡಿಸ್ತಾ ಇರ್ತಾರೆ. ಕಚೇರಿಗಳಿಗೆ ಅಲೆದಾಟ ಮಾಡಬೇಕಾಗತ್ತೆ. ಆದ್ದರಿಂದ ಈ ಒಂದು ಹೋರಾಟವನ್ನು ನಿಲ್ಲಿಸಬೇಕು ಹಾಗೂ ಈ ಒಂದು ಪ್ರಕ್ರಿಯೆಯನ್ನು ಸರಳೀಕರಣ ಮಾಡಬೇಕು ಅಂತ ಹೇಳಿ, ಯಾರು ಸ್ವಾಧೀನದಲ್ಲಿ ಇದ್ದಾರೋ, ಕಬ್ಜೆಯಲ್ಲಿ ಇದ್ದಾರೋ ಅವರು ಆ ಒಂದು ಮುತ್ತಾತನ ಹೆಸರಲ್ಲೋ ತಾತನ ಹೆಸರು ಅಥವಾ ತಂದೆಯ ಹೆಸರಿನಲ್ಲಿ ಪಾಣಿ ಇದ್ದು ಅವರ ಮಕ್ಕಳು ಇವರು ಅಂತ ಹೇಳಿ ತೋರಿಸಿ ಒಂದು ವಂಶವೃಕ್ಷವನ್ನು ಮಾಡಿ, ಮತ್ತು ಈ ಒಂದು ತಹಸೀಲ್ದಾರವರಿಗೆ ಅಥವಾ ವಿಲೇಜ್ ಅಕೌಂಟೆಂಟು, ರೆವಿನ್ಯೂ ಇನ್ಸ್ಪೆಕ್ಟರ್ಗಳಿಗೆ ತಿಳಿಸಿ ಸ್ಥಳಮಹಜರು ಅಂದರೆ ಸ್ಥಳದ ಪರಿಶೀಲನೆಯನ್ನು ಮಾಡಿ, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ, ಇವರು ಆ ಒಂದು ಸ್ವತ್ತಿನ ಕಬ್ಜೆಯಲ್ಲಿ ಮುಂದುವರಿತಾ ಇದ್ದಾರೆ, ಇವರು ಆ ಸ್ವಾಧೀನದಲ್ಲಿ ಇದ್ದಾರೆ ಅನ್ನೋದು ಖಾತರಿ ಮಾಡಿಕೊಂಡು ಆ ಒಂದು ಮಕ್ಕಳಿಗೆ ಅಂದರೆ ವಾರಸುದಾರರಿಗೆ ಪಾವತಿ ಖಾತೆಯನ್ನು ವಿತರಿಸಬೇಕು ಅಂತ ಹೇಳಿ ಸರ್ಕಾರ ಆದೇಶವನ್ನು ಮಾಡಿದೆ. ಈ ಒಂದು ಪಾವತಿ ಖಾತಾ ಅಭಿಯಾನ ಅಂದರೆ ವಿಲೇಜ್ ಅಕೌಂಟೆಂಟ್ಗಳು ಇವರೇ ಆ ಒಂದು ರೈತರ ಒಂದು ಮನೆ ಬಾಗಿಲಿಗೆ ಹೋಗಿ ಅವರ ಒಂದು ವಂಶ ವೃಕ್ಷವನ್ನು ಕೇಳಿ ಖಾತರಿಪಡಿಸಿಕೊಂಡು, ಉತ್ತರಾಧಿಕಾರಿಗಳು ಯಾರಿದ್ದಾರೆ ಅನ್ನೋದನ್ನು ಖಾತರಿಪಡಿಸಿಕೊಂಡು ಸ್ಥಳ ಪರಿಶೀಲನೆಯನ್ನು ಮಾಡಿ, ಅವರು ಆ ಸ್ವತ್ತಿನ ಕಬ್ಜೆಯಲ್ಲಿ ಇದ್ದಾರೆ ಅಂತ ಗೊತ್ತಾದರೆ ಅವರ ಹೆಸರಿಗೆ ಯಾವುದೇ ದಾಖಲೆಗಳನ್ನು ಕೇಳದೆ, ಡಿಮ್ಯಾಂಡ್ ಮಾಡದೆ ಅವರ ಹೆಸರಿಗೆ ಖಾತೆಯನ್ನು ಕೂರಿಸತಕ್ಕದ್ದು ಅಂತ ಸರ್ಕಾರ ಆದೇಶವನ್ನು ಮಾಡಿದೆ. ಈ ಒಂದು ಖಾತೆಯನ್ನು ಕೂರಿಸಿದ ಮೇಲೆ ಇನ್ನುಳಿದವರು ಅಂದರೆ ಇತರ ವಾರಸುದಾರರು ಬಂದು ನಮಗೆ ಖಾತೆ ಕೂತಿಲ್ಲ, ನಮಗೂ ಕೂರಿಸಬೇಕು ಅಂತ ಹೇಳಿದರೆ ಅವರ ಒಂದು ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅವರನ್ನು ಕೂಡ ಆ್ಯಡ್ ಮಾಡ್ತಾ ಹೋಗಬಹುದು ಅಂತ ಹೇಳಿ ಸರ್ಕಾರ ಹೇಳಿದೆ.
ಈ ಒಂದು ಖಾತೆಯನ್ನು ಕೋರಿಸುವ ವಿಚಾರಕ್ಕೆ ಏನಾದರೂ ತಂಟೆ ತಕರಾರುಗಳು, ವ್ಯಾಜ್ಯಗಳು, ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಉತ್ತರಾಧಿಕಾರಿಗಳಲ್ಲಿ ಇದ್ದರೆ ಅವರು ಕೇಸನ್ನು ಬೇಕಾದ್ರೆ ಹಾಕಿಕೊಂಡು ಮೊಕದ್ದಮೆಯನ್ನು ಸಿವಿಲ್ ನ್ಯಾಯಾಲಯದಲ್ಲಿ ಹೂಡಬಹುದು. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನಾವು ಆ ಒಂದು ಪಾಣಿಯನ್ನು ಪರಿಶೀಲನೆ ಮಾಡಿ ಅವರ ಉತ್ತರಾಧಿಕಾರಿಗಳು ಇವರು ಅಂತ ಹೇಳಿ ಖಾತ್ರಿ ಆದ ಕೂಡಲೇ ಯಾರ ಸ್ವಾಧೀನದಲ್ಲಿದ್ದಾರೆ, ಸ್ವತ್ತಲ್ಲಿದ್ದಾರೆ, ಅವರಿಗೆ ಖಾತೆಯನ್ನು ಮಾಡಿಕೊಟ್ಬಿಡಿ. ಯಾವುದೇ ತಂಟೆ ತಕರಾರುಗಳನ್ನು ಮಾಡದೆ ಅಲೆಸದೆ ಎಂಬುವಂತಹ ಒಂದು ಮಹತ್ವವಾದಂತಹ ಘೋಷಣೆಯನ್ನು ಕರ್ನಾಟಕ ಸರ್ಕಾರ ರೈತರ ಅನುಕೂಲಕ್ಕಾಗಿ ಮಾಡಲಾಗಿದೆ. ಸೊ ಈ ಒಂದು ವಿಚಾರ ರೈತರಿಗೆ ತಿಳಿಸಬೇಕು. ಪಾವತಿ ಖಾತೆಯನ್ನು ಮಾಡಿಸಿಕೊಳ್ಳಿ. ಬರೀ ತಾತನ ಹೆಸರಲ್ಲಿದೆ ಮತ್ತು ತಂದೆ ಹೆಸರಲ್ಲಿದೆ ಅಂತ ಹೇಳಿ ಕೂರೋದಲ್ಲ. ಅವರುಗಳು ತೀರಿದ ತಕ್ಷಣವೇ ನಿಮ್ಮ ಆದ್ಯ ಕರ್ತವ್ಯ ಏನು ಅಂತ ಹೇಳಿದ್ರೆ ಅವರು ತೀರೋದ ಮೇಲೆ ಡೆತ್ ಸರ್ಟಿಫಿಕೇಟ್ಗಳನ್ನು ಮಾಡಿಸಿಕೊಳ್ಳಬೇಕು. ಪಂಚಾಯಿತಿಯ ಲಿಮಿಟಲ್ಲಿ ಏನಾದ್ರೂ ಕೂಡ ಅವರು ತೀರೋಗಿದ್ದು ಏನಾದರೂ ಅವರನ್ನು ಹೂಳುವಂತಹ ಪದ್ಧತಿಯಲ್ಲಿ ಮಾಡಿದರೆ ಅವರನ್ನು ಹೂಳುವಾಗ ಒಂದು ಸಾಕ್ಷಿಗಳನ್ನು ಮಾಡ್ಕೊಳ್ಳೋದು ಅಥವಾ ಸ್ಮಶಾನವನ್ನು ಮಾಡಿದಾಗ ಅಥವಾ ಅಲ್ಲೇನಾದ್ರೂ ಒಂದು ಸಮಾಧಿಯನ್ನು ಮಾಡಿದಾಗ ಅದರ ಒಂದು ಸಾಕ್ಷಿಯನ್ನು ಇಟ್ಕೊಳ್ಳೋದು ಅಥವಾ ಆ ಒಂದು ಗ್ರಾಮದಲ್ಲಿ ಇರ್ತಕ್ಕಂಥವರ ಒಂದು ಸಮ್ಮುಖದಲ್ಲಿ ಅದನ್ನು ಮಾಡ್ಕೊಳ್ತಕ್ಕಂಥದ್ದು ಮತ್ತು ಗ್ರಾಮ ಪಂಚಾಯಿತಿಗೆ ಇದನ್ನು ತಿಳಿಸುವಂಥದ್ದು, ಮರಣ ಪತ್ರವನ್ನು ಪಡೆದುಕೊಳ್ಳುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಮತ್ತು ಆ ಸಂದರ್ಭಗಳಲ್ಲಿ ಈ ವಾರಸುಗಳು ಯಾರ್ಯಾರಿದ್ದಾರೆ ಅನ್ನೋದನ್ನು ಕ್ಲೀನಾಗಿ ಸ್ಪಷ್ಟಪಡಿಸಿ ಮತ್ತು ನಾವು ಕಬ್ಜೆಯಲ್ಲಿ ಇದ್ದೇವೆ, ಒಂದು ಸ್ಥಳ ಪರಿಶೀಲನೆ ಮಾಡಿ ಅನುಭವದಲ್ಲಿ ನಾವು ಇದ್ದೀವಿ ಅಂತ ಹೇಳಿ ನೀವು ನಮಗೆ ಖಾತ್ರಿ ಮಾಡಿ ಅಂತ ಹೇಳಿ ಈ ಒಂದು ಪಾವತಿ ಖಾತೆಯನ್ನು ನಮಗೆ ಕೋರಿಸಿಕೊಡಿ ಅಂತ ಹೇಳಿ ನೀವು ಡಿಮ್ಯಾಂಡ್ ಮಾಡಬಹುದಾಗಿದೆ. ಮಾಡಿ ನಿಮ್ಮ ಹೆಸರುಗಳನ್ನು ಪಾಣಿಗಳಲ್ಲಿ, ರೆವಿನ್ಯೂ ದಾಖಲೆಗಳಲ್ಲಿ ನೀವು ಅದನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.